ಹಲ್ಲೆಲೂಯಾ. ಇವತ್ತಿನ ದೇವರ ವಾಕ್ಯದಲ್ಲಿರುವ ಆಶೀರ್ವಾದ, ಬ್ಲೆಸ್ಸಿಂಗ್ ಆಫ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯದಲ್ಲಿರುವ ಆಶೀರ್ವಾದ. ದೇವರ ವಾಕ್ಯವನ್ನು ನಮ್ಮಲ್ಲಿದ್ದಾಗ ಆ ದೇವರ ವಾಕ್ಯ ನಮ್ಮನ್ನು ಒಂದು ಶಿಸ್ತಾಗಿ ನಡೆಸ್ತದೆ, ಒಂದು ಕ್ರಮವುಳ್ಳವರಾಗಿ. ಹಲ್ಲೆಲೂಯಾ. ದೇವರ ವಾಕ್ಯ ನಮ್ಮಲ್ಲಿದ್ದರೆ ನಾವು ಹೆಂಗಿರ್ತೀವಿ? ಎಲ್ಲರಂಗಲ್ಲ, ಒಂದು ಕ್ರಮ ಇದ್ದವರಾಗಿ ನಾವು ನಮ್ಮ ಜೀವನವನ್ನು ನಡೆಸೋರಾಗಿದ್ದೀವಿ. ದೇವರ ಮಕ್ಕಳಿಗೆ ಏನು ಬೇಕು? ಒಂದು ಕ್ರಮ ಬೇಕು, ಒಂದು ಶಿಸ್ತು ಬೇಕು. ನೀವು ಟ್ರೈನ್ ನೋಡಿದ್ರಲ್ಲ, ಟ್ರೈನು ಅದರ ಅಳಿಯಲ್ಲಿ ಸೀದಾ ಹೋಗ್ತಿರ್ತವೆ ಟ್ರೈನು, ಇಲ್ವಾ? ಆ ಕಡೆ ಈ ಕಡೆ ಹೋಗೋಕ್ಕೆ ಬರಲ್ಲ. ಯಾಕೆ? ಅಳಿ ಹಾಕಿರ್ತಾರೆ. ಅಳಿಯಲ್ಲಿ ನೆಟ್ಟಾಗಿ ಹೋಗ್ತಿರ್ಬೇಕು, ಇಲ್ಲ? ಅದೇ ರೀತಿಯಲ್ಲಿ ದೇವರ ವಾಕ್ಯ ನಮ್ಮನ್ನು ಒಂದು ಶಿಸ್ತಾಗಿ ನಮ್ಮನ್ನು ನಡೆಸೋದಾಗಿರ್ತದೆ, ಒಂದು ಕ್ರಮ. ಆ ಕಡೆ ಈ ಕಡೆ ನೋಡೋದಲ್ಲ. ನಮ್ಮ ದೃಷ್ಟಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ದೃಷ್ಟಿ ಇಟ್ಟು ನಮಗೆ ನೇಮಕರವಾಗಿರುವ ಓಟವನ್ನು ನಾವು ಓಡಬೇಕು. ಆ ಕಡೆ ಈ ಕಡೆ ಹೋಗಂಗಿಲ್ಲ. ಡೈರೆಕ್ಟಾಗಿ ನಮ್ಮ ಜೀವನದಲ್ಲಿ ಏನಿರಬೇಕು? ಕ್ರಮ ಇರಬೇಕು. ಆದಿಕಾಂಡದಲ್ಲಿ ನಾವು ನೋಡ್ತೀವಿ, ದೇವರು ಆಕಾಶವನ್ನು ಭೂಮಿಯನ್ನು ಸೃಷ್ಟಿ ಮಾಡಿದರು. ಹಲ್ಲೆಲೂಯಾ. ಸೃಷ್ಟಿ ಮಾಡಿದಾಗ ಏನಾಯ್ತು ಗೊತ್ತಾ? ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು. ಆದಿಸಾಗರದ ಮೇಲೆ ಕತ್ತಲಿತ್ತು. ದೇವರಾತ್ಮವು ಜಲು ಸಮೂಹಗಳ ಮೇಲೆ ಚಲಿಸುತ್ತಿತ್ತು. ಹಲ್ಲೆಲೂಯಾ. ಸೃಷ್ಟಿ ಮಾಡಬೇಕಾದ್ರೆ ದೇವರು ಕರೆಕ್ಟಾಗಿ ಸೃಷ್ಟಿ ಮಾಡಿದ್ರು. ಆದರೆ ಒಬ್ಬರು ಬಂದು ಏನು ಮಾಡಿದ್ರು ಗೊತ್ತಾ? ಅದನ್ನು ಕತ್ತಲೆಯಾಗಿ ಮಾಡಿಬಿಟ್ಟ. ಯಾರದು ಗೊತ್ತಾ ನಿಮಗೆ? ಸೈತಾನು. ಆದಿಸಾಗರದ ಮೇಲೆ ಕತ್ತಲೆ ಇತ್ತು. ಕತ್ತಲೆಗೂ ಬೆಳಕಿಗೂ ಸಂಬಂಧ ಇಲ್ಲ. ದೇವರು ಕತ್ತಲೆಯನ್ನು ಇಷ್ಟಪಡೋದೇ ಇಲ್ಲ. ಪರಲೋಕದಲ್ಲಿ ಕತ್ತಲೆ ಇಲ್ಲ, ಗೊತ್ತಾ ನಿಮಗೆ? ಅಲ್ಲಿ ಯಾವಾಗಲೂ ಬೆಳಕು. ಹಾಗಾದರೆ ದೇವರಿಗೇನು ಇಷ್ಟ ಇಲ್ಲ? ಕತ್ತಲೆ ಇಷ್ಟ ಇಲ್ಲ. ದೇವರೇನು ಮಾಡಿದ್ರು ಗೊತ್ತಾ? ಕತ್ತಲೆಯನ್ನು ಬೆಳಕನ್ನು ಬೇರ್ಪಡಿಸಿದರು. ಕ್ರಮ ಇಲ್ಲದೆಲೆ ಇದ್ದ ಆ ಭೂಮಿಯನ್ನು ದೇವರೇನು ಮಾಡಿದರು? ಕ್ರಮವಾಗಿ ಮಾಡಿದರು. ಹಲ್ಲೆಲೂಯಾ. ಸೈತಾನ ಏನು ಮಾಡ್ತಾವೆ ಗೊತ್ತೇನು? ದೇವರು ನೆಟ್ಟಗೆ ಮಾಡ್ತಾರೆ, ಸೈತಾನ ಏನು ಮಾಡ್ತಾರೆ ಗೊತ್ತಾ? ಸೈತಾನು ಕಟ್ಟುತ್ತಾನೆ, ದೇವರು ಬಿಚ್ಚುತ್ತಾನೆ. ನಿಮ್ಮ ಜೀವನಗಳಲ್ಲಿ ಅನೇಕ ಬಂಧನಗಳು, ಸಮಸ್ಯೆಗಳು ಇದ್ದರೆ ಇದು ಯಾರು ತರೋದಲ್ಲ, ಸೈತಾನ್ ತರೋದು. ಸೈತಾನ್ ನಿಮ್ಮನ್ನು ಬಂಧನದಲ್ಲಿ ಇಡುತ್ತಾರೆ. ಆದರೆ ಯೇಸು ಬಂದಿರೋದು ಯಾವುದು ಗೊತ್ತಾ? ಬಂಧನಗಳನ್ನು, ಸೆರೆಯಲ್ಲಿರುವವರನ್ನ ಬಿಡುಗಡೆ ಮಾಡುವುದು, ಸೆರೆಯಲ್ಲಿರುವವರಿಗೆ ಬಿಡುಗಡೆ ಮಾಡೋದಕ್ಕೆ, ಬಂಧನಲ್ಲಿರುವುದನ್ನು ಬಿಚ್ಚೋದಕ್ಕೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಪ್ರಪಂಚದಲ್ಲಿ ಬಂದನು. ಹಲ್ಲೆಲೂಯಾ. ಸೈತಾನ್ ಕಟ್ಟುತ್ತಲೇ ಇರ್ತಾರೆ, ದೇವರೇನು ಮಾಡ್ತಾರೆ? ಬಿಚ್ಚುತ್ತಲೇ ಇರ್ತಾರೆ. ಹಲ್ಲೆಲೂಯಾ. ಅಪೊಸ್ತಲರ ಕಾಲದಲ್ಲಿ ನಾವು ನೋಡ್ತೀವಿ, ಪೌಲನು ಶೀಲನನ್ನು ಏನು ಮಾಡಿದರು? ಬಂಧನದಲ್ಲಿಟ್ಟನು. ಆರಾಧನೆ ಮಾಡಿದಾಗ ದೇವದೂತರು ಇಳಿದು ಬಂದರು, ಬಂಧನಗಳೆಲ್ಲ ಬಿಚ್ಚಲ್ಪಟ್ಟರು. ಪೇತ್ರನಿಗೆ ಸೆರೆಮನೆಯಲ್ಲಿಟ್ಟರು. ಪೇತ್ರನಿಗೆ ಸೆರೆಮನೆಯಲ್ಲಿಟ್ಟಾಗ ಎಲ್ಲ ಬಂಧನ, ಕೈಯು ಕಾಲು ಕಟ್ಟಿ ಎಲ್ಲ ಇಟ್ಟರು. ದೇವದೂತರು ಇಳಿದು ಬಂದರು, ಬಂಧನಗಳನ್ನು ಬಿಚ್ಚಿದರು. ಹಲ್ಲೆಲೂಯಾ. ದೇವರ ಮಕ್ಕಳು, ಇವತ್ತು ಯಾರಾದರೂ ಇಲ್ಲಿ ಬಂಧನದಲ್ಲಿದ್ದರೆ ಆ ಯೇಸು ಇಲ್ಲಿ ಬಂದಿದ್ದಾನೆ. ಆ ಯೇಸು ಇಲ್ಲಿ ಬಂದಿದ್ದಾನೆ. ಬಂಧನಗಳು ಬಿಚ್ಚೋದಕ್ಕೋಸ್ಕರ ಯೇಸು ಬಂದಿದ್ದಾನೆ. ನಿಮ್ಮ ಜೀವನದಲ್ಲಿ ಏನು ಸಮಸ್ಯೆ ಇರಲಿ, ಪ್ರಯಾಸಗಳಿರಲಿ, ಕಷ್ಟಗಳಿದ್ರೆ, ಸಾಲದ ಬಾಧಗಳಿರಲಿ, ಏನಾದರೂ ಇರಲಿ, ಬಂಧನವನ್ನು ಯೇಸು ಬಿಚ್ಚುತ್ತಾನೆ. ಹಲ್ಲೆಲೂಯಾ. ಯೇಸು ಬಂಧನಗಳನ್ನು ಬಿಚ್ಚುತ್ತಾನೆ. ಸೈತಾನ್ ನಿಮ್ಮಗಳನ್ನು ಬಂಧನದಲ್ಲಿಡ್ತಾನೆ. ಸೈತಾನ್ ಕ್ರಿಯೆಗಳು ನಡೆಯೋದಿಲ್ಲ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸಮಾಧಿಯಲ್ಲಿ 3 ದಿವಸ ಇಟ್ಟರು. ರೋಮನ್ ಗೌರ್ಮೆಂಟ್ ಮಾಡಿದ್ರು, ಅದು ಬಂಧಿಸಿ ಸೀಲ್ ಹಾಕಿಬಿಟ್ರು. ಯೇಸುವನ್ನು ಎಷ್ಟು ದಿವಸ ಬಂಧಿಸಕ್ಕಿಡಕ್ಕೆ ಸಾಧ್ಯವರೇ? ಏನಾಯಿತು? 3ನೇ ದಿವಸ ಎಲ್ಲ ಬಂಧನಗಳನ್ನು ಬಿಚ್ಚಿ ಯೇಸು ಹೊರಗಡೆ ಬಂದ.
ಹಲ್ಲೆಲೂಯಾ. ಬಂಧನಗಳು ಬರ್ತದೆ, ಕಷ್ಟಗಳು ಬರ್ತದೆ. ಇದು ಸೈತಾನ ತರೋದು. ಯಾವಾಗ ನಮ್ಮ ಜೀವನದಲ್ಲಿ ಕ್ರಮ ತಪ್ಪೋಗುತ್ತೋ ಸೈತಾನು ಬಂಧನಗಳು ತರ್ತಾರೆ. ಹಲ್ಲೆಲೂಯಾ. ನೀನು ದೇವರಿಗೆ ಕೂಗಿದಿರೆ ದೇವರು ಇಳಿದು ಬರ್ತಾರೆ, ನಮ್ಮನ್ನು ಬಂಧನಗಳಿಂದ ಬಿಡಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಕತ್ತಲೆಯನ್ನು ಬೆಳಕನ್ನು ಬೇರ್ಪಡಿಸಿದರು. ಕತ್ತಲೆ ಬೇಡ, ನಮಗೆ ಬೆಳಕು ಬೇಕು. ಹಲ್ಲೆಲೂಯಾ. ಎಲ್ಲ ಕ್ರಮವಾಗಿ ಮಾಡಿದರು. ದೇವರು ಒಂದೇ ಮಾತಿನಲ್ಲಿ ಸೃಷ್ಟಿ ಮಾಡಿದರು. ಉಂಟಾಗಲೇ ಎಂದು ಹೇಳಿದ ತಕ್ಷಣ ಸಕಲವನ್ನು ಉಂಟಾಯಿತು. ನೀವು ಆದಿಕಾಂಡ 1ನೇ ಅಧ್ಯಾಯ ಓದಿ ನೋಡ್ರಿ, ಭಾಳ ಕಷ್ಟಪಟ್ಟಿಲ್ಲ. ಒಂದೇ ಮಾತು. ದೇವರ ವಾಕ್ಯಕ್ಕೆ ಅಷ್ಟು ಶಕ್ತಿ ಇದ್ದಾವೆ. ಶಕ್ತಿ ಮಾತ್ರವಲ್ಲ, ದೇವರ ವಾಕ್ಯದಿಂದ ಆಶೀರ್ವಾದ ಕೂಡ ನಮಗೆ ಉಂಟಾಗೋದಾಗುತ್ತೆ. ಹಲ್ಲೆಲೂಯಾ. ನಾವಾಗಲೂ ಹೇಳಿದ್ದೀವಿ, ನಮ್ಮ ಜೀವನ ದೇವರ ವಾಕ್ಯ ಏನು ಮಾಡ್ತದೆ? ಕ್ರಮಪಡಿಸ್ತದೆ. ಕ್ರಮ ಇಲ್ಲದಲ್ಲೇ ಇರುವ ಜೀವನ ಸರಿ ಇಲ್ಲ. ನಾವು ಕೆಲವು ಮನೆಗಳೆಲ್ಲ ಹೋಗಿ ನೋಡ್ತಿರ್ತೀವಲ್ಲ, ಏನು ಕ್ರಮವಿಲ್ಲ. ಸಾಮಾನುಗಳೆಲ್ಲ ಎಲ್ಲ ಬಿಸಾಕಿಬಿಡ್ತಿರ್ತಾರೆ ಎಲ್ಲ. ನಾವು ದೇವರ ಮಕ್ಕಳು ಅನ್ಯ ಜನರಾಗಿ ಅಲ್ಲ. ದೇವರ ಮಕ್ಕಳಿಗೆ ಜೀವನದಲ್ಲಿ ಕ್ರಮ ಇರಬೇಕು. ಅವ್ರ ಮನೆಯಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಇವ್ರ ಕ್ರಮ ಇದೆಯಾ ಇಲ್ಲ ಅಂತ. ಹಲ್ಲೆಲೂಯಾ. ಬೇಕಂದರೆ ನಮ್ಮ ಮನೆಯಲ್ಲಿ ಸ್ವಲ್ಪ ಬಂದು ನೋಡ್ರಿ. ಸಾಮಾನುಗಳಲ್ಲೆಲ್ಲ ಬಿಸಾಕಿದ್ರ, ಬಟ್ಟೆಗಳಲ್ಲೆಲ್ಲ ಬಿಸಾಕಿದ್ರ ಸ್ವಲ್ಪ ಚೆಕ್ ಮಾಡಿರಿ. ದೇವರ ಮಕ್ಕಳಲ್ಲಿ ಪ್ರತಿಯೊಂದು ಕ್ರಮ ಇರಬೇಕು. ಅವ್ರು ಮಾಡುವ ಕೆಲಸಗಳಲ್ಲಿ ಕ್ರಮ ಇರಬೇಕು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತು ದೇವರ ವಾಕ್ಯ ಒಂದು ಕನ್ನಡಿ ಇದ್ದಾಗೆ. ಹಲ್ಲೆಲೂಯಾ. ದೇವರ ವಾಕ್ಯ ಏನು? ಕನ್ನಡಿ ಇದ್ದಾಗೆ. ಎಲ್ಲರೂ ಕನ್ನಡಿ ನೋಡ್ತೀರಲ್ಲ. ಹೆಣ್ಮಕ್ಳಂದು ಬೇಡ, ಕನ್ನಡಿ ಮುದ್ದೆನೇ ಹೊರಗಡೆ ಬರೋಲ್ಲ. ಹಲ್ಲೆಲೂಯಾ. ಏನಕ್ಕೆ ಗೊತ್ತಾ? ಕನ್ನಡಿ ನಮ್ಮನ್ನು ಕ್ರಮಪಡಿಸೋದಕ್ಕೋಸ್ಕರ. ನಮ್ಮ ಮುಖದಲ್ಲಿ ಏನಿದ್ದೇವೆ, ನಮ್ಮ ಕೂದಲು ಹೆಂಗಿದ್ದೇವೆ, ನಮ್ಮ ಮುಖ ಹೆಂಗಿದ್ದೇವೆ, ಕ್ರಮಪಡಿಸೋದಕ್ಕೋಸ್ಕರ ಕನ್ನಡಿ ನಮ್ಮನ್ನು ಕ್ರಮಪಡಿಸ್ತಾರೆ. ಹಲ್ಲೆಲೂಯಾ. ಇನ್ನೊಂದೇನು ಗೊತ್ತಾ? ಕನ್ನಡಿ ನೋಡಿದರೆ ನಮ್ಮ ಯಥಾರ್ಥವಾದ ಮುಖ ನಮಗೆ ಗೊತ್ತಾಗುತ್ತೆ. ನೀವು ಏನು ಅಂತ ಗೊತ್ತಾಗುತ್ತೆ. ಅದೇ ಥರ ದೇವರ ವಾಕ್ಯ ನೀವು ನೋಡಿದಾಗ ನೀವು ಹೆಂಗಿದೆ ಏನಿದೆ ಎಂಬುದು ದೇವರ ವಾಕ್ಯದಿಂದ ನಿಮಗೆ ಗೊತ್ತಾಗುತ್ತೆ. ದೇವರ ವಾಕ್ಯ ನಿಮ್ಮಲ್ಲಿದ್ದರೆ ನಿನ್ನ ಅವಸ್ಥೆ ಏನಿದೆ ಎಂಬುದಾಗಿ ದೇವರ ವಾಕ್ಯ ನಿಮಗೆ ಪ್ರಕಟ ಮಾಡಿಕೊಡ್ತದೆ. ಹಲ್ಲೆಲೂಯಾ. ಹಾಗಾದರೆ ಕನ್ನಡಿ ಏನಾಗಿದೆ? ದೇವರ ವಾಕ್ಯಕ್ಕೆ, ದೇವರಿಗೆ ಒಂದು ಸಾದೃಶ್ಯವಾಗಿ ನಾವಿಲ್ಲಿ ನೋಡ್ತೀವಿ. ದೇವರ ನಮಗೆ ಸ್ತೋತ್ರ. ಕನ್ನಡಿನ ನಾವು ನಂಬುತ್ತೀವಿ ಇಲ್ಲ? ನಾವು ಕನ್ನಡಿ ಮುಂದೆ ನಮ್ಮ ಮುಖ ನೋಡ್ತೀವೋ ಬೇರೆಯವ್ರ ಮುಖ ನೋಡ್ತೀವ? ನಮ್ಮನ್ನೇ ನಾವು ನೋಡಿರ್ತೀವಿ. ಹಲ್ಲೆಲೂಯಾ. ಹಾಗಾದರೆ ದೇವರ ವಾಕ್ಯ ನಾವು ಓದಿದಾಗ ನಾವು ಹೆಂಗಿದೆ ಏನಿದೆ ಎಂಬುದಾಗಿ ವಾಕ್ಯ ನಮಗೆ ಪ್ರಕಟಣೆ ಮಾಡ್ತದೆ. ಅದೊಂಥರ ಸ್ಕೈಲ್ ಇದ್ದಂಗೆ ಅಳತೆ ಮಾಡ್ತದೆ. ಹಲ್ಲೆಲೂಯಾ. ಹಾಗಾದರೆ ನಾವು ಏನು ಮಾಡಬೇಕು? ದೇವರ ವಾಕ್ಯ ಓದಬೇಕು. ದೇವರ ವಾಕ್ಯ ಓದೋರು ಎಷ್ಟು ಜನ ಇದ್ದಾರೆ ಇಲ್ಲಿ? ದೇವರ ವಾಕ್ಯವು ಸಜೀವವಾದದ್ದು. ದೇವರ ವಾಕ್ಯವು ಬಾಯಿ ಕತ್ತಿಗಿಂತ ಹದವಾದದು. ಹಲ್ಲೆಲೂಯಾ. ಇಬ್ಬಾಯಿ ಕತ್ತಿಗೆ ಏನು ಕೆಲಸ ಏನು ಗೊತ್ತಾ? ಅದು ತರಕಾರಿ ಕೊಯ್ಯೋ ಕತ್ತಿ ಅಲ್ಲ, ಅದು ಚುಚ್ಚುವ ಕತ್ತಿ. ಅದು ಎರಡು ಕಡೆಗೆ ಬಾಯಿ ಇರ್ತದೆ, ಅದನ್ನು ಚುಚ್ಚುವುದು. ಹಲ್ಲೆಲೂಯಾ. ಎಲ್ಲಿಗೆ ಚುಚ್ಚುತ್ತೆ ಗೊತ್ತಾ? ಸೀದಾ ಹೃದಯಕ್ಕೆ ಚುಚ್ಚುತ್ತೆ. ಮತ್ತು ಉಳಿತಾರ ಮನುಷ್ಯರು? ಹಲ್ಲೆಲೂಯಾ. ಹಾಗಾದರೆ ದೇವರ ವಾಕ್ಯವನ್ನು ನಮ್ಮ ಹೃದಯಕ್ಕೆ ಬಂದಾಗ ದೇವರ ವಾಕ್ಯ ನಮ್ಮನ್ನು ಮಾರ್ಪಡಿಸ್ತದೆ. ಹಲ್ಲೆಲೂಯಾ. ನಾವು ಚೇಂಜ್ ಆಗಿಬಿಡ್ತೀವಿ. ಹಳೆಯ ಮನುಷ್ಯರಲ್ಲ ನಾವು. ದೇವರ ವಾಕ್ಯ ಯೇಸು ಸ್ವಾಮಿ ನಮ್ಮ ಹೃದಯದಲ್ಲಿ ಬಂದಾಗ ನಾವು ಮನುಷ್ಯರು ಏನಾಗ್ತೀವಿ? ಚೇಂಜ್ ಆಗಿಬಿಡ್ತೀವಿ. ದೇವರ ನಮಗೆ ಸ್ತೋತ್ರವಾಗಲಿ. ಮತ್ತು ದೇವರ ವಾಕ್ಯ ಏನಾಗಿದೆ ಗೊತ್ತಾ? ನೋಡ್ರಿ, ಯೆರೆಮೀಯನಿಗೆ ಬರೆದ ಗ್ರಂಥ 5ನೇ ಅಧ್ಯಾಯ 14ನೇ ವಾಕ್ಯ ಓದು. ಯೆರೆಮೀಯನಿಗೆ ಬರೆದ ಗ್ರಂಥ 5ನೇ ಅಧ್ಯಾಯ 14ನೇ ವಾಕ್ಯ. ಹೀಗೆರಳು ಸೇನಾಧೀಶ್ವರನಾದ ಯೆಹೋವನೆಂಬ ದೇವರು ಇಂತೆನ್ನುತ್ತಾನೆ,
ನೀವು ಹೀಗೆ ಅಂದುಕೊಂಡದ್ದರಿಂದ ಆಹಾ, ನಾನು ಪ್ರವಾದಿಯ ಬಾಯಲ್ಲಿದ್ದ ನನ್ನ ಮಾತುಗಳನ್ನ, ಯಾರ ಮಾತು? ದೇವರ ಮಾತುಗಳನ್ನ, ದೇವರ ಮಾತು. ಹಲ್ಲೆಲೂಯಾ. ಮುಂದೆ ಓದು. ಬೆಂಕಿಯನ್ನಾಗಿಯೂ, ದೇವರ ಮಾತು, ದೇವರ ವಾಕ್ಯ ಹೆಂಗಿದೆ? ಒಂದೇ ಬೆಂಕಿ. ಹಲ್ಲೆಲೂಯಾ. ಬೆಂಕಿ ಏನಾಗುತ್ತೆ? ಸುಡ್ತದೆ. ಇಲ್ಲ ಏನೇನು ಸುಡ್ತದೆ ಗೊತ್ತಾ? ನಮ್ಮಲ್ಲಿ ಶರೀರದಲ್ಲಿ, ನಮ್ಮ ಹೃದಯದಲ್ಲಿ ಇರುವ ಎಲ್ಲ ಅಶುದ್ಧಿಗಳನ್ನು ಸುಟ್ಟು ಭಸ್ಮ ಮಾಡ್ತದೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಬೆಂಕಿ. ಮತ್ತೆ ನೋಡು ಕೆಳಗಡೆ ಓದೋದನ್ನ. ಬೆಂಕಿಯನ್ನಾಗಿಯೂ ಈ ಜನರನ್ನ ಸೌದೆಯನ್ನಾಗಿಯೂ ಮಾಡುವುದು. ಸೌದೆ. ಜನರೆಲ್ಲ ಯಾರಾಗಿದೆ? ಸೌದೆ. ವಾಕ್ಯ ಬೆಂಕಿ. ಬೆಂಕಿಯಲ್ಲಿ ಸೌದೆ ಇಟ್ಟರೆ ಏನಾಗುತ್ತೆ? ಬೆಂಕಿ ಜೋರ ಉರಿತದಿಲ್ಲ. ಹಲ್ಲೆಲೂಯಾ. ಆವಾಗ ಏನಾಗುತ್ತೆ ಅಂದರೆ ನಮ್ಮಲ್ಲಿರುವ ಎಲ್ಲ ಅಶುದ್ಧಿಗಳನ್ನು ಕಳೀತದೆ ದೇವರ ವಾಕ್ಯ. ದೇವರ ವಾಕ್ಯ ಏನು ಕಳೀತದೆ? ನಮ್ಮಲ್ಲಿರುವ ಎಲ್ಲ ಅಶುದ್ಧಿಗಳು, ನಮ್ಮಲ್ಲಿರುವ ಎಲ್ಲ ಪಾಪಗಳು, ನಮ್ಮಲ್ಲಿರುವ ಎಲ್ಲ ದುಷ್ಟತನಗಳು, ನಮ್ಮಲ್ಲಿರುವ ಎಲ್ಲ ಕೆಟ್ಟತನಗಳು, ನಮ್ಮಲ್ಲಿರುವ ಎಲ್ಲ ಚಾಡಿ ಸ್ವಭಾವ, ಕೆಟ್ಟ ಸ್ವಭಾವಗಳು ಎಲ್ಲವನ್ನ ದೇವರ ವಾಕ್ಯ ಏನಾಗುತ್ತೆ? ಸುಟ್ಟು ಬಿಡುತ್ತದೆ. ಹಲ್ಲೆಲೂಯಾ. ಹಾಗಾದರೆ ದೇವರ ವಾಕ್ಯ ಒಂದು ಆಶೀರ್ವಾದವಾದ ವಾಕ್ಯ ಅಲ್ವಾ? ಈ ವಾಕ್ಯ ಓದೋದಲ್ಲೇ ಯಾರಾದರೂ ಇರ್ತೀರಾ? ದೇವರ ಮಕ್ಕಳೇ, ಒಂದು ಹೇಳ್ತೀನಿ, ದೇವರ ವಾಕ್ಯ ನೀನು ಓದಿಲ್ಲ ಅಂದರೆ ನಿನಗೆ ಜೀವ ಇಲ್ಲ. ದೇವರ ವಾಕ್ಯ ಓದಿಲ್ಲ ಅಂದರೆ ನಿನಗೆ ಜೀವ ಇಲ್ಲ, ನೀನು ಸತ್ತವನು. ಹಲ್ಲೆಲೂಯಾ. ಹಾಗಾದರೆ ನಮಗೆ ಜೀವ ಬೇಕು ಅಂದರೆ ಏನು ಓದಬೇಕು? ದೇವರ ವಾಕ್ಯವನ್ನು ನಾವು ಓದಬೇಕು. ಹಲ್ಲೆಲೂಯಾ. ದೇವರ ನಮಗೆ ಸ್ತೋತ್ರವಾಗಲಿ. ನೀವೊಂದೇನು ಮಾಡ್ತಾವೆ ಗೊತ್ತೇನೋ? ದೇವರ ವಾಕ್ಯವು ಈ ಬೆಂಕಿಯಿಂದ ಉರಿದು ಬಿಟ್ಟರು ನಮ್ಮನ್ನೇನು ಮಾಡ್ತದೆ? ಶುದ್ಧಿ ಮಾಡ್ತದೆ. ಹಲ್ಲೆಲೂಯಾ. ನೀವು ಬೆಂಗಾರ ನೋಡಿದ್ರಲ್ಲ, ಬೆಂಗಾರ ಏನು ಮಾಡ್ತಾರೆ? ಅವರು ಬೆಂಕಿಯಲ್ಲಿ ಹಾಕ್ತಾರೆ. ಅಕ್ಸಲ್ರ ಹತ್ರ ಹೋಗಿ ನೋಡ್ರಿ. ಒಂದು ಉಂಗುರ ಮಾಡಬೇಕಾದ್ರೆ, ಒಂದು ಬಳೆ ಮಾಡಬೇಕಾದ್ರೆ ಅವ್ರು ಏನು ಮಾಡ್ತಾರೆ ಗೊತ್ತಾ? ಬೆಂಗಾರವನ್ನೆತ್ತಿ ಬೆಂಕಿಗೆ ಹಾಕ್ತಾರೆ. ಅವ್ರ ಹತ್ರ ಒಂದು ಇದಿರ್ತದೆ, ಅದನ್ನು ತಗೊಂಡು ಬೆಂಗಾರ ಹಿಂಗೆ ತೆಗಿತಾರೆ, ಕಡೆಗೆ ಅದ್ರ ಮೇಲೆ ಇಡ್ತಾರೆ, ಹೊಡಿತಾರೆ. ಇಲ್ಲ, ಅವಾಗ ಅದ್ರ ಮೇಲೆ ಇರೋ ಎಲ್ಲ ಕೀಟಗಳೆಲ್ಲ ಹೋಗ್ಬಿಡ್ತದೆ. ಮತ್ತು ಬೆಂಕಿಗೆ ಹಾಕ್ತಾರೆ, ಮತ್ತು ತಗೊಳ್ತಾರೆ, ಮತ್ತೆ ಹೊಡಿತಾರೆ. ಹಲ್ಲೆಲೂಯಾ. ಏನಕ್ಕೆ ಅದು ಮಾಡೋದು? ಶುದ್ಧಿ ಮಾಡೋದಕ್ಕೆ. ಹಲ್ಲೆಲೂಯಾ. ದೇವರ ಮಕ್ಕಳೇ, ಕೆಲವು ಟೈಮ್ನಲ್ಲಿ ನಮ್ಮ ಜೀವನಗಳಲ್ಲಿ ಕೂಡ ಈ ಥರ ಅನುಭವಗಳು ಬರ್ತದೆ. ಏನಕ್ಕೂ ಅಲ್ಲಿದು ನಮ್ಮನ್ನು ಶುದ್ಧಿ ಮಾಡೋದಕ್ಕೋಸ್ಕರ. ಹಲ್ಲೆಲೂಯಾ. ಹಾಗಾದರೆ ದೇವರ ವಾಕ್ಯ ನಮ್ಮನ್ನು ಏನು ಮಾಡ್ತದೆ? ಶುದ್ಧಿ ಮಾಡೋ ವಾಕ್ಯವಾಗಿದ್ದಾವೆ. ಯೋಹಾನ 15:3 ವಾಕ್ಯ ನೋಡು. ನಾನು ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ, ನಾನು ನಿಮಗೆ ಹೇಳಿರೋ ವಾಕ್ಯ ದೆಸೆಯಿಂದ ಈಗ ಶುದ್ಧರಾಗಿದ್ದೀರಿ. ನೀವು ಶುದ್ಧರಾಗಿರ್ತೀವಿ. ಯಾರು ಹೇಳ್ತಾ ಇದ್ದಾರೆ ಇದು? ಯೇಸು ಸ್ವಾಮಿ ಹೇಳ್ತಾನೆ, ನಾನು ನಿಮಗೆ ಹೇಳುವ ವಾಕ್ಯದ ನಿಮಿತ್ತವಾಗಿ ನೀವೆಲ್ಲ ಏನಾಗುತ್ತೆ? ಶುದ್ಧರಾಗಿದ್ದೀರಿ. ಹಂಗಾದ್ರೆ ದೇವರ ವಾಕ್ಯ ಏನು ಮಾಡ್ತದೆ? ಶುದ್ಧಿ ಮಾಡ್ತದೆ. ಹಲ್ಲೆಲೂಯಾ. ಶುದ್ಧಿ ಆಗಿರೋಕ್ಕೆ ಇಷ್ಟ ಇದೆಯಾ? ಇಲ್ಲ ಬರೀ ಚರಂಡಿಯಾಗೆ ಕಳಕನಾಗೆ ಇರ್ತೀವ? ನೀವು ಶುದ್ಧಿ ಆಗಬೇಕು ಅಂದರೆ ದೇವರ ವಾಕ್ಯ ಓದಬೇಕು. ನಿನ್ನ ಜೀವನವದನ್ನು ಕ್ರಮ ಪಡ್ತವೆ. ನಿನಗೆ ಇಷ್ಟ ಬಂದಂಗೆ ಜೀವಿಸೋಕ್ಕೆ ಸಾಧ್ಯವಿಲ್ಲ. ಟ್ರೈನ್ ಯಾವ ರೀತಿ ಒಂದು ಹಳಿ ಮೇಲೆ ಹೋಗ್ತಿರ್ತಾವೋ ಅದೇ ರೀತಿಯಲ್ಲಿ ನೀನು ನೆಟ್ಟಾಗಿ ಹೋಗ್ತಿರ್ಬೇಕು. ಹಲ್ಲೆಲೂಯಾ. ಆಟೋ ರಿಕ್ಷಾ ನೋಡಿದಾರ? ಆಟೋ ರಿಕ್ಷಾ ಅದು ಏನಿಲ್ಲ, ಹಿಂಗೆ ಹೋಗ್ತಾ ಹಿಂಗೆ ಟರ್ನ್ ಆಗ್ಬಿಡ್ತಾರೆ. ನಾವು ಕಾರ್ನಾಗ ಹೋಗ್ತಿರ್ಬೇಕಾದ್ರೆ ಆಟೋ ರಿಕ್ಷಾ ಪರ್ರಂದ ಬಂದು ಮುಂದೆ ನಿಲ್ಲಿಸ್ಬಿಡ್ತಾರೆ. ಹೆಂಗೆ ಬೇಕಾದ್ರೆ ಹೆಂಗೆ ಟರ್ನ್ ಆಗ್ಬಿಡ್ತಾವೆ. ಅದು ದೇವರ ವಾಕ್ಯ ಹಂಗಲ್ಲ. ನಮಗೆ ಆಟೋ ರಿಕ್ಷಾ ಬೇಡ, ನಮಗೆ ರೈಲ್ ಮೇಲೆ ನೆಟ್ಟಗೆ ಯೇಸುವಿನ ದೃಷ್ಟಿ ಇಟ್ಟು ನೋಡುವರಾಗಿರಬೇಕು. ಹಲ್ಲೆಲೂಯಾ. ದೇವರ ನಮಗೆ ಸ್ತೋತ್ರವಾಗಲಿ. ಮತ್ತು ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ಈ ವಾಕ್ಯ ಏನು ಮಾಡ್ತವೆ ಗೊತ್ತಾ? ಫಲವನ್ನು ಕೊಡ್ತದೆ. ಹಲ್ಲೆಲೂಯಾ. ಏನಾಗುತ್ತೆ ಅಂದರೆ ಫಲವನ್ನು ಕೊಡ್ತದೆ. ಯೋಹಾನ ಬರೆದ ಸುವಾರ್ತೆ 1-2 ವಾಕ್ಯ ನೋಡಪ್ಪ. ನಾನೇ ನಿಜವಾದ ದ್ರಾಕ್ಷ ಬಳ್ಳಿ,
ತಂದೆ ತೋಟಗಾರನು, ನಮ್ಮ ತಂದೆ ತೋಟಗಾರನು ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನ, ಫಲ ಕೊಡದಲೇ ಇರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದುಹಾಕುತ್ತಾನೆ. ಏನ್ ಮಾಡ್ತಾರೆ? ತೆಗೆದುಹಾಕುತ್ತಾನೆ. ತೆಗೆದಾಕಿ ಏನ್ ಮಾಡ್ತಾರೆ? ಬೆಂಕಿಗೆ ಹಾಕ್ಬಿಡ್ತಾರೆ. ಹಲ್ಲೆಲೂಯ. ಫಲ ಕೊಡದಲೇ ಇರುವುದೆಲ್ಲ ಕಡಿದು ಬೆಂಕಿಗೆ ಹಾಕ್ತಾರೆ. ಯಾರ ವಿಷಯ ಹೇಳೋದಿದು? ಹಾಗಾದರೆ ಫಲ ಕೊಡಬೇಕು. ಹಲ್ಲೆಲೂಯ. ಫಲ ಕೊಡದಲೇ ಇದ್ರೆ ಕಡಿದು ಬೆಂಕಿಗೆ ಹಾಕ್ತಾರೆ. ಫಲ ಕೊಡುವ ಪ್ರತಿಯೊಂದು ಕೊಂಬೆಯು, ಫಲ ಕೊಡುವ, ಹಂಗಾದ್ರೆ ಫಲ ಕೊಡುವರು ಎಷ್ಟು ಜನ ಇದ್ದೀರಿ ಇಲ್ಲಿ? ಫಲ ಕೊಡುವರಾಗಿರಬೇಕು. ನೀವೇನು ತಿಳ್ಕೊಂಡಿದ್ದೀರ? ಇನ್ನು ಮಾವಿನ ಹಣ್ಣು ಕೊಡಬೇಕು ಅಂತಾರೇನ? ಫಲ ಕೊಡೋದಂದ್ರೆ ಮಾವಿನ ಹಣ್ಣು ಕೊಡಬೇಕು, ಇಲ್ಲ ಬೇರೆ ದ್ರಾಕ್ಷಿ ಕೊಡಬೇಕು, ಇದನ್ನು ಹೇಳ್ತಾ ಇದ್ದೀರಾ? ಏಸಾಮಿ ಹೇಳಿದ್ರೆ ನಾನೇ ನಿಜವಾದ ದ್ರಾಕ್ಷಿ ಬೆಳ್ಳಿ. ಹಂಗಾದ್ರೆ ಫಲ ಕೊಡು ಅಂದರೆ ದ್ರಾಕ್ಷಿ ಹಣ್ಣುಗಳು ಕೊಡುವರು. ನಾವು ಪ್ರತಿಯೊಬ್ಬರು ದ್ರಾಕ್ಷಿ ಹಣ್ಣುಗಳು ಕೊಡುವರಾಗಿರ್ಬೇಕು, ಇಲ್ವಾ? ಮತ್ತೇನ್ರಿ ಫಲವೆಂದರೆ? ದೇವರಾತ್ಮ ಫಲಗಳು ಯಾವ್ಯಾವುದು ಹೇಳ್ರಿ ಸ್ವಲ್ಪ. ಪ್ರೀತಿ, ಸಂತೋಷ, ಸಂತೋಷ, ಸಮಾಧಾನ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಶಮದಮೆ, ಇಂಥವುಗಳೇ ಫಲ. ಹಲ್ಲೆಲೂಯ. ಫಲ ಕೊಡೋದು ಏನು? ಫಲ ಕೊಡಬೇಕು. ಪ್ರೀತಿ, ಸಂತೋಷ, ಸಮಾಧಾನ. ಪ್ರೀತಿ ಇದೆಯೇನ್ರಿ? ಮತ್ತು ಆ ಕಡೆ ಈ ಕಡೆ ನೋಡ್ಕೊಂಡು ಕೂತ್ಕೊಳ್ತೀರಿ ಚರ್ಚಿಗೆ ಬಂದರೆ? ಪ್ರೀತಿ ಇರಬೇಕು. ಹಲ್ಲೆಲೂಯ. ಇವತ್ತು ಇಲ್ಲಿಂದ ಹೋಗ್ಬೇಕಾದ್ರೆ ಪ್ರತಿಯೊಬ್ಬರು ಆ ಕಡೆ ಈ ಕಡೆ ಶೈಕ್ ಹ್ಯಾಂಡ್ ಕೊಡೋದಿಲ್ಲ, ಇಲ್ಲಿಂದ ಹೋಗಂಗಿಲ್ಲ. ಕೈ ಕೊಟ್ಟು ಹೋಗ್ಬೇಡ್ರಿ, ಕೈ ಕೊಟ್ಟು ಹೋಗ್ಬೇಡ್ರಿ. ಪ್ರತಿಯೊಬ್ಬರು ಶೈಕ್ ಹ್ಯಾಂಡ್ ಕೊಟ್ಟು ಹೋಗ್ಬೇಕು. ಹಲ್ಲೆಲೂಯ. ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರ. ಹಂಗಾದ್ರೆ ನಾವು ಫಲ ಕೊಡುವರಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಲೂಕನ ಸುವಾರ್ತೆ 24ನೇ ಅಧ್ಯಾಯ 32ನೇ ವಾಕ್ಯ ಕೂಡ ನೋಡು. ಆಗ ಅವರು ಒಬ್ಬರಿಗೊಬ್ಬರು ಆತನು ದಾರಿಯಲ್ಲಿ ನಮ್ಮ ಸಂಗಡ ಮಾತಾಡಿದಾಗಲೂ, ಗ್ರಂಥಗಳ ಅರ್ಥವನ್ನು ನಮಗೆ ಬಿಚ್ಚಿ ಹೇಳಿದಾಗಲೂ ನಮ್ಮ ಹೃದಯವು ನಮ್ಮಲ್ಲಿ ಕುದೀತಲ್ಲವೇ ಎಂದು ಹೇಳಿಕೊಂಡು. ಹೃದಯವು ನಮ್ಮಲ್ಲಿ ಕುದೀತದೆ. ಕುದಿಯದೆ ಅಂದರೆ ನೀರು ಕುದಿಯೋದಲ್ಲಿದು. ಅದರಲ್ಲಿ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ತಪ್ಪಿದೆ. ಉರಿಯುತ್ತದೆ, ಬೆಂಕಿ ಉರಿಯದಂಗೆ. ದೇವರ ವಾಕ್ಯ ಕೇಳಿದಾಗ ನಮ್ಮ ಹೃದಯಗಳು ಉರಿತಾ ಇದೆ. ಮತ್ತೊಂದು ಕೆಲಸ ಏನು ಮಾಡ್ತಾವೆ ಗೊತ್ತಾ? ಯೇಸುಸ್ವಾಮಿ ಶಿಷ್ಯರಿಬ್ಬರು, ಯಾರು? ಕ್ಲಯೋಪನು ಮತ್ತು ಅವನ ಹೆಂಡತಿ. ಯೇಸು ಸ್ವಾಮಿ ಸೆಲ್ವಿಯಾಗಿ ಹಾಕಲ್ಪಟ್ಟು ಸಮಾಧಿಗೆ ಹಾಕಿದಾಗ ಹೋಗ್ಬಿಟ್ಟ. ಸಾಕಪ್ಪ, ಭಾಳ ನಿರೀಕ್ಷೆ ಇಟ್ಕೊಂಡಿದ್ದೆ ನಾವು, ಆದರೆ ಸತ್ತೋಗ್ಬಿಟ್ಟ ಅಂದೇಳಿ ಅವ್ರ ಊರಿಗೆ ಹೋಗ್ತಾ ಇದ್ದಾರೆ, ಇಂಜಾರಿಗೆ ಹೋಗ್ತಾ ಇದ್ದಾರೆ. ದೇವರು ಬೇಡ, ದಿಂಡ್ರು ಬೇಡ ಅಂದೇಳಿ ಹೋಗ್ತಾ ಇದ್ದಾರೆ. ಹಲ್ಲೆಲೂಯ. ಯೇಸು ಸ್ವಾಮಿ ಅವ್ರ ಮಧ್ಯದಲ್ಲಿ ಪ್ರತ್ಯಕ್ಷನಾಗಿ ನೋಡ. ಯೇಸು ಸ್ವಾಮಿ ಏನು ಹೇಳಿದಾರೆ ಅಂದ್ರೆ ಲೂಕ 24ನೇ ಅಧ್ಯಾಯದಲ್ಲಿ ಇದೆ ನೋಡು. ಎಲ್ಲಾ ಬುದ್ಧಿ ಇಲ್ಲದವರೇ, ಪ್ರವಾದಿಗಳು ಹೇಳಿದ್ದೆಲ್ಲವನ್ನ ನಂಬುವುದರಲ್ಲಿ ಮಂದ ಹೃದಯರೇ. ಹಲ್ಲೆಲೂಯ. ದೇವರ ವಾಕ್ಯ ಹೇಳಿದಾಗ ನಂಬಬೇಕು. ಇವರೇನು ಮಾಡಿದ್ರು ಗೊತ್ತಾ? ನಂಬಲಿಲ್ಲ. ಮುಂದೆ ಓದು, ಬೇಗನೆ ಓದು. ಕ್ರಿಸ್ತನು ಇಂಥ ಶ್ರಮಗಳನ್ನು ಅನುಭವಿಸಿ ತನ್ನ ಮಹಾಪದವಿಗೆ ಸೇರುವುದು ಅಗತ್ಯವಾಗಿತ್ತಲ್ಲವೇ ಎಂದು ಹೇಳಿ ಮೋಶೆ ಮತ್ತು ಎಲ್ಲಾ ಪ್ರವಾದಿಗಳ ಗ್ರಂಥಗಳು ಮೊದಲುಗೊಂಡು ಸಮಸ್ತ ಗ್ರಂಥಗಳಲ್ಲಿ ತನ್ನ ವಿಷಯವಾಗಿರುವ ಸೂಚನೆಗಳನ್ನೆಲ್ಲ ಅವರಿಗೆ ವಿವರಿಸಿದನು. ಯೇಸುಸ್ವಾಮಿ ಪುನರುದ್ಧಾನ ಒಂದ ಮೇಲೆ ಕೂಡ ಏನ್ ಮಾಡ್ತಾ ಇದ್ದಾನೆ? ಸುವಾರ್ತೆ ಸಾರ್ತಾ ಇದ್ದಾರೆ. ಹಿಂದಿರುಗಿ ಹೋಗ್ತಾ ಇದ್ದಾರೆ ಅವರು. ಯೇಸುಸ್ವಾಮಿ ಬಿಡಲಿಲ್ಲ. ಹೋಗಿ ಅವರಿಗೆ ಮತ್ತೆ ಪ್ರವಾದಿಗಳು ಹೇಳುವುದನ್ನೆಲ್ಲ ಅವರಿಗೆ ವಿವರಿಸಿ ಹೇಳಿದಾಗ ಅವರ ಹೃದಯ ಉರಿತಾ ಇದ್ರು ಬೆಂಕಿ ಹಂಗೆ. ಹಲ್ಲೆಲೂಯ. ಅವ್ರೇನು ಮಾಡಿದ್ರು ಗೊತ್ತಾ? ಮನೆಗೆ ಹೋಯ್ತು, ರೊಟ್ಟಿಯನ್ನು ತಿಂದರು. ಯೇಸುಸ್ವಾಮಿ ರೊಟ್ಟಿಯನ್ನು ತೆಗೆದು ಸ್ತೋತ್ರ ಮಾಡಿದ ತಕ್ಷಣ ಗೊತ್ತಾಗ್ಬಿಡ್ತಿದ್ದು ಯೇಸುಸ್ವಾಮಿ ಅಂತ. ಹಲ್ಲೆಲೂಯ. ಯೇಸುಸ್ವಾಮಿ ಅಪ್ರತ್ಯಕ್ಷನ ಆದರು. ಇವರೇನು ಮಾಡಿದರು? ತಿರುಗಿ ವಾಪಸ್ ಯೆರೂಸಲೇಮಿಗೆ ಹೋದರು. ದೇವರ ಮಕ್ಕಳೇ, ವಾಕ್ಯ ಏನು ಕೆಲಸ ಮಾಡ್ತದೆ ಗೊತ್ತಾ?
ಹಿಂದಿರುಗಿ ಹೋಗೋರನ್ನ ವಾಪಸ್ ತರ್ತಾರೆ. ಯಾರು ಹಿಂಜಾರಿ ಹೋಗಿರ್ತಾರೋ, ದೇವರು ಬೇಡ ಅಂತೇಳಿ ಹೋಗಿರ್ತಾರೋ ಅವ್ರನ್ನ ಮತ್ತೆ ವಾಪಸ್ ಕರೋ ಕೆಲಸ ಆಗಿದ್ದಾವೆ ದೇವರ ವಾಕ್ಯದ ಕೆಲಸ. ಹಲ್ಲೆಲೂಯಾ. ದೇವರ ನಮಗೆ ಸ್ತೋತ್ರವಾಗಲಿ. 10ನೇ ಅಧ್ಯಾಯ 44ನೇ ವಾಕ್ಯ. ದೇವರ ವಾಕ್ಯವನ್ನು ಸಾರಿದಾಗ ಏನುಂಟಾಗುತ್ತೆ ಗೊತ್ತಾ? ಪವಿತ್ರಾತ್ಮನ ಅಭಿಷೇಕ ಉಂಟಾಗುತ್ತೆ. ಹಲ್ಲೆಲೂಯಾ. ನೀವು ಕೂತ್ಕೊಂಡಂಗೆ ಕಿಲೋಮೀಟ್ರ್ ಕಂಬ ಕೂತ್ಕೊಂಡಂಗೆ ಕೂತ್ಕೊಳ್ಳಲ್ಲ. ದೇವರ ವಾಕ್ಯ ಹೇಳಿದಾಗ ಏನಾಗುತ್ತೆ? ಪವಿತ್ರಾತ್ಮನಿಂದ ಅಭಿಷೇಕದಿಂದ ಕುಣಿದಾಡ್ತದೆ. ಹಲ್ಲೆಲೂಯಾ. ಆ ವಾಕ್ಯ ನೋಡಪ್ಪ ಅದನ್ನ. ಪೇತ್ರನು ಈ ಮಾತುಗಳನ್ನು ಹೇಳುತ್ತಿರುವಾಗ ಅವನ ವಾಕ್ಯವನ್ನ ಕೇಳಿದವರೆಲ್ಲರ ಮೇಲೆ ಪವಿತ್ರಾತ್ಮವರವು ಇಳಿಯಿತು. ಹಲ್ಲೆಲೂಯಾ. ಮತ್ತೆ ದೇವರ ವಾಕ್ಯ ಏನೇನು ಕೆಲಸ ಮಾಡ್ತಾವೆ ಏನು ಗೊತ್ತಾ? ರೋಗಿಗಳನ್ನ ವಾಸಿ ಮಾಡ್ತಾರೆ. ಅದು ಅಪೊಸ್ತಲ ಕೃತ್ಯಗಳು 14:8-10ನೇ ವಾಕ್ಯ. ಲುಸ್ತದೊಳಗೆ ಕಾಲುಗಳಲ್ಲಿ ಬಲವಿಲ್ಲದ ಒಬ್ಬ ಮನುಷ್ಯನು ಕೂತಿದ್ದನು. ಅವನು ಹುಟ್ಟು ಕುಂಟನಾಗಿದ್ದು ಎಂದಿಗೂ ನಡೆಯದೇ ಇದ್ದವನು. ಎಂದಿಗೂ ನಡೆಯಕ್ಕಾಗಲ್ಲ. ಒಬ್ಬ ಹುಟ್ಟು ಕುಂಡ. ಪೌಲನು ಆಡುವ ಮಾತುಗಳನ್ನ ಅವನು ಕಿವಿಗೊಟ್ಟು ಕೇಳುತ್ತಿದ್ದ. ಪೌಲನಾಡಿರುವ ಮಾತುಗಳನ್ನ ಅವನು ಕಿವಿಗೊಟ್ಟು ಕೇಳುತ್ತಿದ್ದನು. ಹೆಂಗ್ ಕೇಳ್ತಾ ಇದ್ರು? ಏನ್ ಕೇಳ್ತಾ ಇದ್ರು? ದೇವರ ವಾಕ್ಯ. ಹಾಗಾದ್ರೆ ದೇವರ ವಾಕ್ಯ ಹೆಂಗ್ ಕೇಳಬೇಕು? ಎಷ್ಟು ಜನ ಕಿವಿ ಕೊಟ್ಟು ದೇವರ ವಾಕ್ಯ ಕೇಳ್ತಾ ಇದ್ದೀರಿ? ಕಿವಿ ಕೊಟ್ಟು ದೇವರ ವಾಕ್ಯ ಕೇಳಿದಾಗ ಏನಾಗುತ್ತೆ ಗೊತ್ತಾ? ಅಲ್ಲಿ ಅದ್ಭುತ ನಡೀತವೆ. ಹಲ್ಲೆಲೂಯಾ. ಇವನು ಕಿವಿ ಕೊಟ್ಟು ದೇವರ ವಾಕ್ಯವನ್ನು ಕೇಳಿದಾಗ ಏನ್ ನಡೀತು ನೋಡು ಕೆಳಗಡೆ. ಪೌಲನು ಅವನನ್ನು ಸ್ಥಿರವಾಗಿ ನೋಡಿ ವಾಸಿಯಾಗುವುದಕ್ಕೆ ಬೇಕಾದ ನಂಬಿಕೆಯು ಅವನಲ್ಲಿ ಉಂಟೆಂದು ತಿಳಿದು ನಿನ್ನ ಕಾಲೂರಿ ನೆಟ್ಟಗೆ ನಿಂತಿಕೋ ಎಂದು ಮಹಾಧ್ವನಿಯಿಂದ ಹೇಳಿದನು. ಹಲ್ಲೆಲೂಯಾ. ಕೂಡಲೇ ಆ ಮನುಷ್ಯನು ಹಾರಿ ನಡೆದಾಡಿದನು. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪೌಲನ್ ಏನು ಹೇಳಿದ್ರೆ ಅವರು ನೋಡು. ಪೌಲನ್ ಅವನ ಮಾತುಗಳನ್ನ ಅವನು ಕಿವಿ ಕೊಟ್ಟು ಕೇಳಿದನು. ಪೌಲನು ಅವನಲ್ಲಿ ಸ್ಥಿರವಾಗಿ ನೋಡಿ ವಾಸಿಯಾಗುವುದಕ್ಕೆ ಬೇಕಾದಷ್ಟು ನಂಬಿಕೆ ಅವನಲ್ಲಿ ಉಂಟು ಎಂದು ತಿಳಿದು ನಿನ್ನ ಕಾಲೂರಿ ನೆಟ್ಟಗೆ ನಿಂತುಕೋ. ಹಾಗಾದ್ರೆ ವಾಕ್ಯ ಕೇಳಿದಾಗ ಏನಾಗುತ್ತೆ? ಕೊಂಡ್ರು ವಾಸಿ ಆಗ್ತಾರೆ, ರೋಗಿಗಳು ವಾಸಿ ಆಗ್ತಾರೆ, ಅದ್ಭುತ ಕಾರ್ಯಗಳನ್ನು ನಡೀತದೆ. ಹಲ್ಲೆಲೂಯಾ. ಅವನು ಹುಟ್ಟುಕೊಂಡ ಕಾಲೂರಿ ನಿಂತ್ಕೊಂಡು ಅದನ್ನು ಯಾವ ಕಾಲಪ್ಪ ನನಗೆ ಕಾಲಿಲ್ಲ ಏನಿಲ್ಲ ಅದು ಕಾಲೂರಿ ನಿಂತ್ಕೋ. ಅವನೇನು ಮಾಡಿದರು? ಕಾಲೂರಿ ನೋಡ ಮನುಷ್ಯನು ಹಾರಿ ನಡೆದಾದರು. ಸರಿಯಾಗಿ ನೆಟ್ಟಕ್ಕೆ ನಡೆಯಕ್ಕೆ ಬರಲ್ಲ ಅವನು. ಯಾಕೆ? ಅವನ ಜೀವಮಾನದಲ್ಲಿ ನಡೆದಿಲ್ಲ. ಜೀವಮಾನ ನಡೀದೆಲ್ಲ ಇರೋರಿಗೆ ನಡೆಯಕ್ಕೆ ಬರಲ್ಲ. ನಾವು ಮಕ್ಕಳಿಗೆ ಏನು ಮಾಡ್ತೀವಿ? ಹಿಡ್ಕೊಂಡು ಹಿಂಗೆ ನಡೆಸ್ತೀವಿ. ಇವನಿಗೆ ನಡೆಯಕ್ಕೆ ಬರಲ್ಲ, ಕಾಲೇನೋ ಬಂದ್ಬಿಡ್ತು. ಇವನೇನು ಮಾಡ್ತಾನೆ ಗೊತ್ತಾ? ಹಾರಿ ನಡೆದರು. ಸುಮ್ಮನೆ ಕುಣಿತಾ ಇದ್ದಾನೆ ಇವನು. ಹಲ್ಲೆಲೂಯಾ. ಸುಮ್ಮನೆ ಕುಣಿತಲೇ ಇದ್ದಾನೆ. ಹಾಗಾದರೆ ದೇವರ ವಾಕ್ಯ ಕಿವಿಟ್ಟು ಕೇಳಿದಾಗ ದೇವರು ರೋಗಿಗಳನ್ನು ಸ್ವಸ್ಥ ಮಾಡುತ್ತಾರೆ. ಹಲ್ಲೆಲೂಯಾ. ದೇವರು ವಾಕ್ಯವನ್ನು ಕಳಿಸಿ ಸ್ವಸ್ಥ ಮಾಡ್ತಾನೆ. ಕೀರ್ತನೆಯಲ್ಲಿ ನಾವು ನೋಡ್ತೀವಲ್ಲ, 107:20ನೇ ವಾಕ್ಯ ನೋಡು. ಆತನು ದೂತನನ್ನು ಎಂಬಂತೆ ತನ್ನ ವಾಕ್ಯವನ್ನ ಕಳಿಸಿ ಅವರನ್ನು ಗುಣಪಡಿಸಿದನು, ಸಮಾಧಿಗೆ ಸೇರದಂತೆ ಮಾಡಿದನು. ಹಲ್ಲೆಲೂಯಾ. ಹಾಗಾದ್ರೆ ದೇವರ ವಾಕ್ಯ ಏನು ಕೊಡ್ತದೆ? ರೋಗ ಸೌಖ್ಯವನ್ನು ಕೊಡ್ತದೆ. ಎಷ್ಟು ಜನ ನಂಬ್ತೀರಿ ಇದನ್ನು? ಇಲ್ಲಿ ಯಾರಾದರೂ ರೋಗಿಗಳಾಗಿ ಬಂದಿದ್ದೀರಾ? ದೇವರು ಇವತ್ತು ನಿಮಗೆ ಸ್ವಸ್ಥ ಮಾಡ್ತಾನೆ. 2 ಕಿವಿಯಿಂದ ಕಿವಿಟ್ಟನೇನು ದೇವರ ವಾಕ್ಯ ಕೇಳಿದ್ರೆ ನಿನ್ನ ರೋಗದಿಂದ ನಿಮಗೆ ಬಿಡುಗಡೆ ಕೊಡ್ತಾನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಲ್ಲ. ಮತ್ತು ಕಡೆಯದಾಗಿ ಒಂದು ವಾಕ್ಯ ಹೇಳಿ ನಾನು ನಿಲ್ಲಿಸ್ತೇನೆ. 1ನೇ ಪೇತ್ರ 2ನೇ ಅಧ್ಯಾಯ 1 ಮತ್ತು 2ನೇ ವಾಕ್ಯವನ್ನು ನಾವು ಓದ್ಕೊಳ್ಳೋಣ. ಆದ ಕಾರಣ ಎಲ್ಲಾ ಕೆಟ್ಟತನವನ್ನ, ಎಲ್ಲಾ ವಂಚನೆಯನ್ನ, ಕಪಟವನ್ನ, ಹೊಟ್ಟೆ ಕಿಚ್ಚನ್ನ, ಎಲ್ಲಾ ತರದ ನಿಂದೆಯನ್ನ ವಿಸರ್ಜಿಸಿ ಹಸು ಮಕ್ಕಳಂತೆ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನ ಬಯಸಿರಿ. ಹಲ್ಲೆಲೂಯಾ. ಹಾಗಾದ್ರೆ ನಾವು ಏನ್ ಮಾಡಬೇಕು? ಹಸು ಮಕ್ಕಳಂತೆ. ಹಸು
ಹಸು ಮಕ್ಕಳಂದ್ರೆ ಏನು? ಅವ್ರಿಗೇನ್ರಿ ಕಳಂಗ ಅಂದರೆ ಗೊತ್ತಿಲ್ಲ, ಹೊಟ್ಟೆ ಕಿಚ್ಚಂದ್ರೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಅವ್ರಿಗೇನು ಕುಡಿತಾರೆ? ಪಾರಮಾರ್ಥಿಕವಾದ ಹಾಲನ್ನು ಕುಡಿತಾರೆ. ಹಲ್ಲೆಲೂಯಾ. ಎಷ್ಟು ಜನ ಕುಡಿತೀರಿ ಹಾಲು? ಯಾರು? ನಂದಿನಿ ಹಾಲು ಕುಡಿತೀರಾ? ಯಾವ ಹಾಲು ಕುಡಿತೀರಾ? ಹಸುವಿನ ಹಾಲು ಕುಡಿತೀರಾ? ಆಕಳ ಹಾಲ? ಯಾರು ಹೇಳ್ತಾ ಇದ್ದಾರೆ ಆಕಳ ಹಾಲು ಕುಡಿತಾರೆ? ಎಂದ ಹಾಲು ಕುಡಿತೀರಿ? ಪಾರಮಾರ್ಥಿಕವಾದ ಶುದ್ಧ ಹಾಲು. ಶುದ್ಧ ಹಾಲು ಯಾವುದದು? ದೇವರ ವಾಕ್ಯ. ಹಲ್ಲೆಲೂಯಾ. ನಾವೇನು ಮಾಡಬೇಕು? ದೇವರ ವಾಕ್ಯವನ್ನು ಓದುತ್ತಾಲೇ ಇರಬೇಕು. ದೇವರ ವಾಕ್ಯವನ್ನು ಓದಿದಾಗ ನಮಗೇನೇನು ಸಿಗುತ್ತೆ ಅಲ್ರಿ? ಬಂಧನಗಳಿಂದ ಬಿಚ್ತಾನೆ. ಸೈತಾನ ಏನು ಮಾಡ್ತಾನೆ? ಬಂಧನ ಕಟ್ಟುತ್ತಾನೆ. ಸೈತಾನ ಕೆಲಸ ಕೆಟ್ಟೋದು, ಕಟ್ಟಿ ಇಟ್ಬಿಡೋದು. ದೇವರೇನು ಮಾಡ್ತಾನೆ? ಕಟ್ಟನ್ನು ಬಿಚ್ಚುವುದು. ದೇವರ ಮಕ್ಕಳೇ, ಇವತ್ತು ನಿಮ್ಮನ್ನು ಯಾರಾದರೂ ಸೈತಾನ ಕಟ್ಟಾಕಿದರೆ ಆ ಯೇಸು ಇಲ್ಲಿ ಬಂದಿದ್ದಾನೆ. ಎಲ್ಲ ಬಂಧನಗಳಿಂದ ನಿಮ್ಮನ್ನು ಬಿಡಿಸ್ತಾರೆ. ವಾಕ್ಯಗಳಿಂದ ದೇವರು ನಮ್ಮನ್ನು ಆಶೀರ್ವದಿಸಲಿ. ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಸ್ವರ್ಗೀಯ ತಂದೆಯಾದ ದೇವರೇ, ನೀನು ಸರ್ವಶಕ್ತನಾದ ದೇವರಪ್ಪ. ನೀನು ವಾಕ್ಯವನ್ನು ಕಳಿಸಿ ಸ್ವಸ್ಥ ಮಾಡುವ ದೇವರಾಗಿದೆಯಲ್ಲಪ್ಪ. ಹಲ್ಲೆಲೂಯಾ. ವಾಕ್ಯ ಭಾಳ ಪ್ರಾಮುಖ್ಯವಾದದ್ದು ಕರ್ತನೆ. ವಾಕ್ಯ ನಮ್ಮಲ್ಲಿ ಯಾವಾಗಲೂ ಓದಿ ಬೆಲೆ ಪಡುವಂತೆ ಸಹಾಯ ಮಾಡು ಕರ್ತನೆ. ದೇವರ ವಾಕ್ಯದಿಂದ ಅದ್ಭುತ ಕಾರ್ಯಗಳನ್ನು ನಡೀತದ. ದೇವರ ವಾಕ್ಯ ನಮ್ಮನ್ನು ಶುದ್ಧಿ ಮಾಡ್ತದಲ್ಲಪ್ಪ. ದೇವರ ವಾಕ್ಯ ನಮ್ಮನ್ನು ವಾಕ್ಯ ಕೇಳಿದಾಗ ಪೌತ್ರಾರ್ಪಣೆ ಅಭಿಷೇಕ ನಮ್ಮಲ್ಲಿ ಉಂಟಾಗುತ್ತಲ್ಲಪ್ಪ. ಯೇಸುವೇ, ಈ ವಾಕ್ಯವನ್ನು ಕೇಳಿದವ್ರನ್ನ ಆಶೀರ್ವದಿಸು. ಯಾರಾದರೂ ರೋಗದಲ್ಲಿ, ದುಃಖದಲ್ಲಿ, ಪ್ರಯಾಸದಲ್ಲಿ, ಕಷ್ಟದಲ್ಲಿದ್ದರೆ ನೀನು ಅವರಿಗೆ ಬಿಡುಗಡೆಯನ್ನು ಕೊಡಪ್ಪ. ನಿನ್ನ ರಕ್ತ ಕೋಟೆ ಒಳಗಡೆ ಅವ್ರನ್ನ ಕಾಪಾಡು. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ್ತೀವಿ ತಂದೆಯೇ, ಆಮೇನ್. ಈ ಕಾರ್ಯಕ್ರಮವು ಚರ್ಚ್ ಆಫ್ ಗಾಡ್ ಫುಲ್ ಗಾಸ್ಪಲ್ ಚರ್ಚ್ ಚಿತ್ರದುರ್ಗ ವತಿಯಿಂದ ಪ್ರಸಾರವಾಯಿತು.